ಸಂಭ್ರಮ ಶನಿವಾರ ಮಕ್ಕಳಿಂದ ಮಕ್ಕಳಿಗಾಗಿ ರೂಪಿಸಿರುವ ಕಾರ್ಯಕ್ರಮ ಸಂಭ್ರಮ ಶನಿವಾರ ಬ್ಯಾಗ್ ರಹಿತ ದಿನ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇಂದು ದಿನಾಂಕ 21/6/2025 ಜೂನ್ ತಿಂಗಳಿನ 3ನೇ ಶನಿವಾರ. ವರ್ಷವಿಡೀ ಪ್ರತಿ ತಿಂಗಳ 3ನೇ ಶನಿವಾರ ಅನುಷ್ಠಾನಗೊಳ್ಳಲಿರುವ ಸಂಭ್ರಮ ಶನಿವಾರ ಕಾರ್ಯಕ್ರಮವು ಇಂದು ಉದ್ಘಾಟನೆಗೊಳ್ಳಲಿದೆ. ಪ್ರಯತ್ನ ಮಾಡಿ ಸೋತಿರಬಹುದು, ಪ್ರಾರ್ಥನೆ ಮಾಡಿ ಸೋತ ಉದಾಹರಣೆಗಳಿಲ್ಲ. ಈಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 5ನೆಯ ತರಗತಿಯ ಸಹೋದರಿಯರು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಇಲ್ಲಿ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ನೀ ಬರದು ನೀ ಬಂದಲ್ಲಿ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ನನ್ನ ಸಹೋದರಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶ್ರೀ ಪೀಟರ್ ದಳವಾಯಿ ಸಹ ಶಿಕ್ಷಕರಿಂದ ಸ್ವಾಗತ ಭಾಷಣ. ಪೂಜ್ಯ ಫಾದರವರ ಪಾದ ಪದ್ಮಗಳಿಗೆ ಪ್ರಣಾಮಪಟ್ಟು ನನ್ನ ಆತ್ಮೀಯ ಸನ್ಮಿತ್ರರು ಆಗಿರುವಂತಹ ಮಡಿವಾಳ ಸರ್ ಅವರೇ ಹಾಗೂ ಗುಂಡಗವಿ ಸರ್ ಅವರೇ, ನನ್ನ ಶಾಲೆಯ ಸಿಬ್ಬಂದಿ ವರ್ಗವೇ ಹಾಗೂ ಆತ್ಮೀಯ ಮಕ್ಕಳೇ, ಇವತ್ತಿನ ದಿನ ಸಂಭ್ರಮ ಶನಿವಾರದ ಒಂದು ಉದ್ಘಾಟನೆಗಾಗಿ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಶಿಕ್ಷಣದಲ್ಲಿ ಒಂದು ಪದ್ಧತಿ ಇದೆ, ಡೂಯಿಂಗ್ ಬೈ ಲರ್ನಿಂಗ್ ಅಂತ ಹೇಳಿ, ಮಾಡುತ್ತಾ ಕಲಿಯುವುದು. ಮಾಡುವಂತ ಸಂದರ್ಭದಲ್ಲಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪುಗಳ ಮೂಲಕ ನಾವು ಹೊಸದೊಂದು ವಿಷಯವನ್ನು ಕಲಿಯಲಿಕ್ಕೆ ಸಾಧ್ಯ. ಇದನ್ನೇ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತೀವಿ. ಇವು ಎರಡೂ ಪದ್ಧತಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರವು ಕರೋನಾ ನಂತರದ ದಿನಗಳಲ್ಲಿ ಸಂಭ್ರಮ ಶನಿವಾರ ಅನ್ನುವಂಥ ಒಂದು ಯೋಜನೆಯನ್ನ, ಒಂದು ಹೊಸ ನೂತನ ಕಲ್ಪನೆಯನ್ನ ಜಾರಿಗೆ ತಂದಿದೆ. ನಾವು ಇದನ್ನು 3ನೇ ವರ್ಷ ಪ್ರಾರಂಭ ಮಾಡಿ, ಮೊದಲನೇ ವರ್ಷ ನಾವು ಮಾಡಿರಲಿಲ್ಲ, ಇದನ್ನು ಸೀಸನ್ 3 ಅಂತ ಕರೆದು ಇವತ್ತಿನ ದಿನ ನಾವು ವಿದ್ಯುಕ್ತವಾಗಿ ಉದ್ಘಾಟನೆ. ಅದಕ್ಕಾಗಿ ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಮೊದಲನೇದಾಗಿ ನಮ್ಮ ಫಾದರ್ ಅವರಿಗೆ ನಾನು ಶಾಲೆಯ ಪ್ರಧಾನ ಗುರುಗಳ ಪರವಾಗಿಯೂ ಮುದ್ದು ಮಕ್ಕಳ ಪರವಾಗಿ ನಾನು ಅವರನ್ನ ಆತ್ಮೀಯವಾಗಿ ಸ್ವಾಗತ ಪಡಿಸ್ತಾ ಇದ್ದೇನೆ. ಇನ್ನು ಯೋಗ ಅಂತ ಕರೀತಾರೆ. ಆಕ್ಚುಲಿ ಇವತ್ತಿನ ದಿನ ನಮ್ಮ CRP ಸರ್ ಅವರಲ್ಲಿ ಇರಬೇಕಾಗಿತ್ತು, ಆದರೆ ಅವರ ಬದಲಿಗೆ ಮತ್ತೊಬ್ಬ ಅತಿಥಿಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೇವೆ. ಗುಂಡುಗವಿ ಸರ್ ಅಂತ ಹೇಳಿ ಒಕ್ಕೂರು ಶಾಲೆಯ ಪ್ರಧಾನ ಗುರುಗಳು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಸಿಬ್ಬಂದಿ ಬಳಗದ ವತಿಯಿಂದ ಹಾಗೂ ನಮ್ಮ ಶಾಲಾ ಮಕ್ಕಳ ವತಿಯಿಂದ ನಮ್ಮ ಶಾಲೆಯ ಸಂಚಾಲಕರು ಹಾಗೂ ಮಠದ ಶ್ರೀಗಳು ಆಗಿರುವಂತಹ ಡಾಕ್ಟರ್ ಫಾದರ್ ಮೆನ್ನೂರ್ ಶ್ರೀಗಳು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಸನ್ಮಿತ್ರರು ಆಗಿರುವಂತಹ ಶ್ರೀಯುತ MIN ನಾವಲ್ಗಿ ಸರ್ ಅವರು ದೇಶನೂರವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ. ಇನ್ನು 1ರಿಂದ 7ನೇ ತರಗತಿವರೆಗೆ ದೇಶನೂರು ಆಶ್ರಮ ಶಾಲೆಯಲ್ಲಿ ಶಿಕ್ಷಣವನ್ನು ಮುಗಿಸಿ ಬೆಳಗಾವಿಯ ಸರ್ಕಾರಿ ಶಿಕ್ಷಕ ತರಬೇತಿ ಕೇಂದ್ರದಲ್ಲಿ ಒಂದು ಶಿಕ್ಷಣ ತರಬೇತಿಯನ್ನು ಪಡ್ಕೊಂಡು ಮೊದಲನೇ ಪ್ರಯತ್ನದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡ್ಕೊಂಡು ಶಿಕ್ಷಕರಾಗಿ ಆಯ್ಕೆಯಾಗಿ ಹೊಸಕೋಟೆಯಲ್ಲಿ ತಮ್ಮ ಇನ್ನೊಂದು ಸೇವಾ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಸತತ 12 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಮತ್ತೊಂದು CRP ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗಿ 6 ವರ್ಷಗಳ ಕಾಲ ನಮ್ಮ ದೇಶದೂರಿನ ಕ್ಲಸ್ಟರ್ನಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ಒಕ್ಕೂಟಕ್ಕೆ ಹೋಗಿದ್ದಾರೆ. ಒಕ್ಕೂಟದಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಕೇವಲ CRP ಅಷ್ಟೇ ಅಲ್ಲ, ಸಹ ಶಿಕ್ಷಕರು ಅಷ್ಟೇ ಅಲ್ಲ, ಅವರು MRP ಆಗಿ ಕೆಲಸ ಮಾಡಿದ್ದಾರೆ.
MRP ಅಂತಂದ್ರೆ ಮೇನ್ ರಿಸೋರ್ಸ್ ಪರ್ಸನ್ ಆಗಿ ಬೆಂಗಳೂರು ತನಕ ಹೋಗಿ ಡೈಟ್ ಲೆವೆಲ್ನಲ್ಲಿ ಏನು ಮಾಹಿತಿಯನ್ನು ಪಡ್ಕೊಂಡು ಬಂದು ನಮ್ಮಂಥ ಶಿಕ್ಷಕರಿಗೆ, ಮಕ್ಕಳಿಗೆ, ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಅಂತ ಶಿಕ್ಷಕರು ಇವತ್ತಿನ ದಿನ ತಾವು ಕಲಿತ ಶಾಲೆಗೆ, ಫಾದರ್ ಅವರ್ ಸ್ಟೂಡೆಂಟ್ ಅವರು ತಾವು ಕಲಿತ ಶಾಲೆಗೆ ಆಗಮಿಸಿ ಏನೋ ಒಂದು ಉಪನ್ಯಾಸವನ್ನು ನೀಡಲು ಬಂದಿದ್ದಾರೆ. ಅವರನ್ನು ನಮ್ಮ ಫಾದರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಬರಮಾಡ್ಕೊಳ್ಬೇಕೆಂದು ಕೇಳ್ಬೋದು. ಮಕ್ಕಳೆಲ್ಲ ಜೋರಾಗಿ ಕೊಡ್ತಾರೆ. ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡಿಬೇಕಾದ್ರೆ, ಏನೋ ಒಂದು ಹೊಸದನ್ನು ಆಗ್ಬೇಕಾದ್ರೆ ಇದಕ್ಕೆ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯವರ ಒಂದು ಸಹಕಾರ, ಬೆಂಬಲ, ಅವರ ಒಂದು ಸಹಕಾರ ಇದ್ದೇ ಇದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಿರ್ಲಿಲ್ಲ. ನಮಗೆ ಹಿರಿಯ ಸಹೋದರಿಯಾಗಿ, ಮಕ್ಕಳಿಗೆ ಮಾತೃಮಯಿಯಾಗಿ ಶಾಲೆಯನ್ನು ಮುನ್ನಡೆಸುವಂತಹ ಪ್ರಧಾನ ಗುರುಮಾತೆಯವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ಇವರಿಂದ ಮಾಲಾರ್ಪಣೆ. ಅವರು ಇವರಲ್ಲದೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವು, ನಿಮ್ಮನ್ನೆಲ್ಲ ನಾನು ಆತ್ಮೀಯವಾಗಿ ಬರಮಾಡಿಕೊಂಡು ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ನೀಡಿ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ಫ್ ಪ್ರಧಾನ ಗುರುಗಳು ಶ್ರೀ NN ಗುಂಡ್ಕವಿ ಸರ್ ಅವರಿಂದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವ ಎಲ್ಲರೂ ಭಾಗಿಯಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜ್ಯೋತಿಯ ಬಲದಿಂದ ತಮ್ಮನದ ಕೇಡು ನೋಡಯ್ಯ ಎನ್ನುವಂತೆ ಪ್ರಧಾನ ಗುರುಗಳು ಅವರು ಹತ್ತಿಸಿದ ಈ ದೀಪವು ನಮ್ಮೆಲ್ಲರ ಸಂಭ್ರಮವನ್ನು ಅಧಿಕಗೊಳಿಸಲೆಂದು ಆಶಿಸುತ್ತಾ ಇನ್ನು ಮುಂದೆ ಉದ್ಘಾಟನಾ ಪರವಾಗಿ ವಕ್ಫ್ ಶಾಲೆಯ ಪ್ರಧಾನ ಗುರುಗಳು ಮಾತನಾಡಬೇಕೆಂದು ವಿನಂತಿಸುತ್ತೇವೆ. ಸಂಭ್ರಮ ಶನಿವಾರ ಸೀಸನ್ 3ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿದ್ಯಾಮಾನ್ಯವರ ಅವರು ಏನು ಮಾಡಬೇಕಂದ್ರೆ ಬ್ಯಾಗ್ನೊಳಗೆ ಭಾಳಷ್ಟು ಪುಸ್ತಕಗಳನ್ನು, ನೋಟ್ಬುಕ್ಗಳನ್ನು ಹೊತ್ತು ಗನ್ ನೋವು ಆಗ್ತತಿ ಅಂತಕ್ಕಂಥ ಉದ್ದೇಶ ಸರ್ಕಾರದಿತ್ತು. ಒಂದು ದಿನಾರು ಅವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಈ ಬ್ಯಾಗ್ ರಹಿತವಾಗಿರ್ತಕ್ಕಂಥ ಈ ಬ್ಯಾಗಿನಲ್ಲಿ ತುಂಬಿರ್ತಕ್ಕಂಥ ಎಲ್ಲ ನೋಟ್ಬುಕ್ಗಳನ್ನು ಮನೆಯಲ್ಲಿಟ್ಟು ಬ್ಯಾಗ್ ರಹಿತ ಹಾಗೆ ಖಾಲಿ ಕೈ ಬಿಸಿಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಆ ಸರ್ಕಾರದ ಯೋಜನೆ ಫಲವಾಗಿ ಇದು ಮಾಡ್ಕೊಂತ ಹೊಡ್ಕೊಂತ ಚಿಟ್ಕೊಂತ ಹಾಡ್ಕೊಂತ ಬರೋದು ಅಲ್ಲಿ ಬಾಲ್ಕಾಲ ಇಲ್ಲೇ ನೋಡೋದ ಅವ ಚಟುವಟಿಕೆಯನ್ನು ಮಾಡೋದ್ರಿಂದ ನಮ್ಮ ಬುದ್ಧಿಮಟ್ಟ ಅದರಿಂದ ಟಚ್ ಆಗ್ತೈತಿ ಅಂತಕ್ಕಂಥದ್ದು, ಕಲಿಕಾ ಗುಣಮಟ್ಟ ಹೆಚ್ಚಾಕತಿ ಅಂತಕ್ಕಂಥ ಉದ್ದೇಶ ಅದರಲ್ಲಿ ಐತಿ. ಅದನ್ನು ಅನುಷ್ಠಾನಕ್ಕೆ ನೀವೆಲ್ಲರೂ ತಗೊಂಡ್ಬರ್ತೀವಿ. ಉದ್ಘಾಟನೆ ನೋಡಿದ್ರೆ ಚಿಕ್ಕದಾದರೂ ಸಕ್ಕರಾಗಿರ್ತಕ್ಕಂಥ ಒಂದು ಉದ್ಘಾಟನೆ. ಇದನ್ನು ಇಂಥವು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಹೆಚ್ಚು ನಾವು ಚಟುವಟಿಕೆ ಅಥವಾ ನಾವು ಬೇರೆಯವರಿಂದ ಮಾತುಗಳನ್ನು ಕೇಳ್ಸೋದ್ರಿಂದ ಅದರಲ್ಲಿಯೂ ಸಹಿತ ಅವರಿಗೆ ಗುಣಮಟ್ಟ ಹೆಚ್ಚಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಅದರಲ್ಲಿ ಅಡಗಿದೆ. ಇದು ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿ ಇಲ್ಲಿ ಪ್ರಧಾನ ಗುರುಗಳಿಗೆ, ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಫಾದರ್ ಅವರಿಗೆ, ಎಲ್ಲ ಮಕ್ಕಳಿಗೆ, ಸಿಬ್ಬಂದಿ ಅಭಿನಂದನೆಗಳನ್ನು ಹೇಳಿ ಅದೇ ರೀತಿ ಪರಮ ಪೂಜ್ಯ ಶ್ರೀ ಯಮಲಾನಂದ ಮಹಾಸ್ವಾಮಿಯವರ ಪಾದ ಅದೇ ರೀತಿ ಪೂಜ್ಯ ಪಾದ ಇವತ್ತು ಸಂಭ್ರಮ ಶನಿವಾರದ ಉದ್ಘಾಟನಾ
ಸಂಭ್ರಮ ಶನಿವಾರ ಸರ್ಕಾರದ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡ ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಪ್ರತಿ ತಿಂಗಳ 3ನೇ ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೀತಾರೆ. ಇವತ್ತು ಉದ್ಘಾಟನೆ ಇಷ್ಟು ಒಳ್ಳೆಯದಾಯ್ತು. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂದ್ರೆ ಕಾರ್ಯ ಪ್ರಾರಂಭನ ಒಳ್ಳೇದಿತ್ತಪ್ಪ ಅಂತಂದ್ರೆ ಅರ್ಧ ಕೆಲಸ ಅಂತ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಅತ್ಯುತ್ತಮವಾಗಿ ನೀವು ಕಾರ್ಯಕ್ರಮವನ್ನು ಮಾಡಿದರೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಈ ಸಂಭ್ರಮ ಶನಿವಾರದ ಕುರಿತಾಗಿ ಉತ್ಸಾಹ ಅದ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇಕಾಗಿರುವುದು ಉತ್ಸಾಹ. ಈಗಿನ ದಿನಮಾನದಲ್ಲಿ ಅತ್ಯಂತ ಬೇಕಾಗಿರುವ ಉತ್ಸಾಹ. ಯಾಕಂದ್ರೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಉತ್ಸಾಹವು ಬಲವಾನರೆ ನಾಸುತ್ಸಾಹ ಪರಂಬಲ ಸುತ್ಸಾಹಸ್ಯ ಲೋಕೇಶ ಹೆಚ್ಚಿರಪಿನ ದುರ್ಲಭಂ ಅಂತ ಹೇಳಿ. ಅಂದ್ರೆ ಯಾರಲ್ಲಿ ಉತ್ಸಾಹ ಅಂತಕ್ಕಂತಹ ಬಲಯುತವಾದ ಆಯುಧ ಇದೆಯೋ ಆ ಮನುಷ್ಯನನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ. ಯಾಕಂದ್ರೆ ಅವನಲ್ಲಿ ಉತ್ಸಾಹ ಇತ್ತಪ್ಪ ಅಂತಂದ್ರೆ ಒಂದ್ ಸಲ ಸೋತ್ರು ಇನ್ನೊಂದ್ಸಲ ಪ್ರಯತ್ನ ಮಾಡ್ತಾರೆ, 100 ಸಲ ಸೋತ್ರು 101 ಸಲ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಆ ಉತ್ಸಾಹವನ್ನು ಇಮ್ಮಡಿಸಿಕೊಳ್ಬೇಕು ನಿಮ್ಮಲ್ಲಿ. ಅಂತಹ ಒಂದು ಉತ್ಸಾಹ ನಿಮ್ಮಲ್ಲಿ ಕಂಡು ಬಂತು ಈಗ. ಯಾಕಂದ್ರೆ ಇದು ಉದ್ಘಾಟನೆ ಇಷ್ಟು ನೀವು ಒಳ್ಳೆ ರೀತಿಯಿಂದ ಮಾಡಿದರೆ ಅಂತಹ ಉತ್ಸಾಹ ನಿಮ್ಮಲ್ಲಿ ಅದ. ನಿಯಮಿತತನ, ರೆಗ್ಯುಲಾರಿಟಿ ಏನಿರ್ಬೇಕು ನಮ್ಮಲ್ಲಿ. ಏನ್ ಮಾಡ್ಬೇಕು ನಾವು? ರೆಗ್ಯುಲಾರಿಟಿಯನ್ನ ಕಾಯ್ದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯದ. ಈ ಸಂಭ್ರಮ ಶನಿವಾರದಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವ ನಿಟ್ಟಿನೊಳಗೆ. ಯಾಕಂದ್ರೆ ಇವತ್ತಿನ ವಿಷಯ ನಿಮ್ಗೆ ಗೊತ್ತದ. ಏನೈತಿ ಇವತ್ತಿನ ವಿಷಯ? ವಿಶೇಷ ಚೇತನವುಳ್ಳ ಮಕ್ಕಳೊಂದಿಗೆ ಸಂವಹನ ಅಂತಂದ್ರೆ ಆ ವಿಶೇಷ ಚೇತನವುಳ್ಳ ಮಕ್ಕಳು ಕೂಡ ನಮ್ಮೊಟ್ಟಿಗೆ ಬೆರಿಬೇಕು. ಅವರಲ್ಲಿ ಅದೊಂದು ನ್ಯೂನತೆ ಇದೆ ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬಾರದು. ಇತರ ಮಕ್ಕಳೊಂದಿಗೆ ಅವರು ಬೆರಿಬೇಕು. ಇತರ ಮಕ್ಕಳೊಂದಿಗೆ ಆ ಮಕ್ಕಳು ಕೂಡ ಒಂದಾಗಿ ನಿಲ್ಲಿಸಿದ್ರೆ ನಾವು ಯಾವುದೇ ಕಾರ್ಯವನ್ನು ಮಾಡ್ಬೇಕಾದ್ರೆ ಉತ್ಸಾಹದಿಂದ ಶುರು ಮಾಡ್ತೋ, ಆಮೇಲೆ ಡಲ್ ಆಗಿಬಿಡ್ತವೆ. ಹಾಗಾಗಬಾರ್ದು. ಒಂದೇ ಕಂಟಿನ್ಯೂಟಿ ಅಂತ ಒಂದು ಶರಣರ ವಚನ, ಮೊಲದಂತೆ ಮೊದಲು ಬಿರಬಿರನೆ ಚಿಮ್ಮುತ್ತ, ಬಳಿಕ ನೀ ಹಾಯಾಗಿ ನಿದ್ರೆ ಹೋಗದೇನು, ಆಮೆಯಾದರೇನು ಗುರಿ ಸೇರುವುದು ಮುಖ್ಯ, ಬದುಕು ನಿಯಮಿತವಿರಲಿ ಬೋಳು ಬಸವ. ಅಂದ್ರೆ ನಿಯಮಿತತನ, ನಮ್ಮಲ್ಲಿ ರೆಗ್ಯುಲಾರಿಟಿ ಬೇಕು. ನಾವು ಯಾವುದೇ ಒಂದು ಕಾರ್ಯವನ್ನು ಆರಂಭ ಶುರು ಮಾಡಿ ಅರ್ಧಕ್ಕೆ ಬಿಡೋಕೆ ಹೋಗಬಾರ್ದು. ಅದನ್ನ ನಿಯಮಿತವಾಗಿ ಕಾಯ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ಸದುದ್ದೇಶ. ಅದರಂತೆ ಹೇಳ್ತಾರೆ. ಇನ್ನೊಂದು ಕೊನೆಯದಾಗಿ ಏನ್ ಹೇಳ್ತಾರೆ ಅಂದ್ರೆ, ಜಗಕ್ಕೆ ನೀ ಬಂದಾಗ ನೀನೊಬ್ಬ ನಡುತ್ತಿರಲು ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ. ನೀವು ಜಗಕ್ಕೆ ಬಂದ ಹಿಂಗಾಗಿದ್ರೆ, ಜಗಕ್ಕೆ ನೀ ಬಂದಾಗ ನೀನೊಬ್ಬ ನಡುತ್ತಿರಲು ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ, ಜಗವ ನೀ ಬಿಡುವಾಗ ನಗುತ್ತ ಬಿಡು, ನಿನಗಾಗಿ ಜಗವೆಲ್ಲ ಅಳುತ್ತಿರಲಿ ಬೋಳು. ಆ ದಿಶೆಯೊಳಗೆ ನೀವು ಮುಂದಿರ್ತ 1-2 ದಿನ ಮೊದಲಿನ ನೀವು ಹೆಚ್ಚಿನ ಆದ್ಯತೆ ಕೊಟ್ಟ ಆ ಸಂಭ್ರಮ ಶನಿವಾರನ ಅತ್ಯಂತ ಉತ್ತಮವಾಗಿ ನಿರ್ವಹಿಸ್ತಾರೆ ಅನ್ನೋದು ಕಲ್ಪನೆ ನಮ್ಗೆ ಈಗ ಆಗಿದೆ. ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂತಂದ್ರೆ, ನಾವು ಕೆಲವೊಂದು ಸರ್ ಹೇಳಿದಂತೆ ಹೊಸ ಅಂಶಗಳನ್ನು ಅಳವಡಿಸ್ಕೊಂಡಿದೆ. ಪ್ರಾರ್ಥನಾ ಅವಧಿಯಲ್ಲಿ ಇಂಗ್ಲಿಷ್ ನಿರ್ವಹಣೆ ಮಾಡೋದು, ಇಂಗ್ಲಿಷ್ ಪ್ರಾರ್ಥನೆ ನಿರ್ವಹಣೆ ಮಾಡೋದಾಗ್ಲಿ, ಹಿಂದಿ ಪ್ರಾರ್ಥನೆ ನಿರ್ವಹಣೆ ಮಾಡೋದಾಗ್ಲಿ, ಆ ಕುರಿತಾಗಿ ಹಲವಾರು ಅಂಶಗಳನ್ನ ನಾವು ಮಾಡಿ ಯಶಸ್ವಿ ಕಂಡುಕೊಂಡಿದ್ದೀವಿ. ಮಕ್ಕಳು ತುಂಬಾ ಉತ್ಸಾಹ ತೋರಿಸ್ತಾರೆ. ಆ ನಿಟ್ಟಿನಲ್ಲಿ ನೀವು ನಿಮ್ಗೆ ಸರಿಗೂ ನಾವು ಅದರ ಕುರಿತು ಮಾರ್ಗದರ್ಶನ ಮಾಡ್ತೀವಿ. ಆಮೇಲೆ ನೀವು ಆ ಮಕ್ಕಳನ್ನ ಕರ್ಕೊಂಡು ಹೊಸದನ್ನ ಮಾಡ್ರಿ. ಯಾಕಂದ್ರೆ ನವೀನತೆ ಎಲ್ಲೈತಿಲ್ಲ ಅಲ್ಲಿ ಮಾತ್ರ ಜೀವಂತಿಕೆ ಅನ್ನೋದಿರ್ತದ. ನಿತ್ಯ ನೀರಿನೊಳಗೆ ಏನಾಗ್ತಾವ? ಹುಳ ಆಗ್ತಾವ. ಅದು ಹರಿವು ನೀರಿನಾಗ ಹೆಂಗಿರ್ತದ? ಸ್ವಚ್ಛ ಇರ್ತದ. ಅದಕ್ಕಾಗಿ ಹೊಸ ನಾವೀನ್ಯ ಚಟುವಟಿಕೆಗಳನ್ನ ಈ ಸಂಭ್ರಮ ಶನಿವಾರದ ಜೊತೆಗೆ ನೀವು ನಂಬ್ಕೊಡ್ರಿ. ಕೆಲವೊಂದು ಅನ್ಯ ಕಾರ್ಯ ನಿಮಿತ್ತ ನಾವು ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಇಲ್ಲೆಲ್ಲ ನಾವು ಪೂರ್ತಿ ದಿನವನ್ನು ಇವತ್ತಿಗೆ ಇಲ್ಲಿ ಕಳಿಬೇಕಂತಕ್ಕಂಥ ಬಹಳ ಇಚ್ಛೆ ಇತ್ತು. ಅದಕ್ಕೆ ಇನ್ನೊಂದ್ಸಲ ಬರ್ತೀವಿ ಸರ್, ಒಂದು ಪರ್ಮಿಷನ್ ತಗೊಂಡ ಇನ್ನೊಂದು ದಿವಸ ಬರ್ತೀವಿ. ಬಂದ ಅದರವರ ಅನುಮತಿಯೊಂದಿಗೆ ನಾವು ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ಗಮನಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಸಂಭ್ರಮ ಶನಿವಾರ ಇವತ್ತು ನಾನು ಇಲ್ಲಿ ಕರೆಸಿ ಸ್ವಲ್ಪ ಹೆಚ್ಚಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ಗುರುಗಳಿಗೂ, ನಮ್ಮ ಪೂಜ್ಯರಿಗೂ ಹಾಗೂ ನಮ್ಮ ಗುರುಗಳಿಗೂ, ಎಲ್ಲ ಮೊದಲು ಮಕ್ಕಳಿಗೂ ವಂದನೆ ತಿಳಿಸಿ ನನ್ನ ಮನೆ ಬಿಡಬೇಕಾದ್ರೆ ಯಾವಾಗಲೂ ನಾ ಹೇಳ್ತೀನಿ, ತಂದೆ ತಾಯಿಗಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು, ಗುರು ಹಿರಿಯರ ನಮಸ್ಕಾರ ಮಾಡಬೇಕು. ಫೋಟೋ ಇತ್ತಂದ್ರೆ ದೇವರು ಇತ್ತಂದ್ರೆ ಮೂರ್ತಿ ಏನೂ ಇರಲಿ ಮನೆಯಲ್ಲಿ ದೇವ್ರ ಕೊನೆಗೆ ದೇವ್ರಿಗೆ ನಮಸ್ಕಾರ ಆವಾಗ ನಾವು ಹೊರಬೇಕು. ನಮ್ಮ ಜೀವನ ನಗ್ತಾ ಇರುವಂಥ ಜೀವನ ಆಗ್ತದೆ. ಎಂಥ ಕೆಟ್ಟ ವಿಚಾರಗಳು ನಮ್ಮ ತಲೆಯಲ್ಲಿ ಬರೋದಿಲ್ಲ. ನಾನು ಅದೇ ರೀತಿ ಇದ್ದೆ. ನಾ ಬೋರ್ಡಿಂಗ್ದಲ್ಲಿ ಕಲ್ತಿದ್ದ ಹುಡುಗ, ನೇಸರಿಗೆಯಲ್ಲಿ ಬೋರ್ಡಿಂಗ್ದಲ್ಲಿ ಕಲ್ತಿದ್ದೆ. ಫಾದರ್ಸ್ಗಳು ತಂದಿಟ್ಕೊಂಡಿದ್ದ ನನಗೆ. ನಾ ವಿಚಾರ ಮಾಡ್ತೀನಿ, ನಾವೊಬ್ಬ ಬೋರ್ಡಿಂಗ್ ಹುಡುಗಿದ್ದೆ. ವಿದ್ಯಾಮಂದಿರ ಸ್ಕೂಲ್ನಲ್ಲಿ ನಾನು ಕಲ್ತಿದ್ದು 10th ಮುಗಿಸಿದ್ನ ಅಲ್ಲೇ. ನಂತರ ನಾ ಹೆಂಗೆ ಅಭ್ಯಾಸ ಮಾಡಿದ್ದೀನಿ, ಯಾವ ದೇಶಕ್ಕೆ ಹೋಗ್ತೀನಿ, ಏನೇನು ಸ್ಟಡಿ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ.
ಇಷ್ಟೆಲ್ಲ ನಾವು ತಿರುಗಾಡ ಬಂದೆ ಎಲ್ಲ ಕಡೆ. ಇದೆಲ್ಲ ಆಗ್ಬೇಕಾದ್ರೆ ದೇವರ ಆಶೀರ್ವಾದ. ದೇವರು ನನ್ನ ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ನಿಮ್ಮ ಜೀವನ ಈಗ ಗೊತ್ತಾಗೋದಿಲ್ಲ, ಮುಂದೆ ನಮ್ಗೆ ಗೊತ್ತಾಗುತ್ತೆ. ಹೌದಪ್ಪ, ನಾನು ಬೆಳಕಿನ ಮಗನಾಗಬೇಕಾದ್ರೆ ದೇವರು ನನ್ನ ಕೂಡಿದ್ರು, ದೇವರು ಕರ್ಕೊಂಡು ಹೋಗ್ತಾ ಇದ್ರು, ದೇವರು ನನ್ನ ಕಷ್ಟದಲ್ಲಿ ದುಃಖದಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ರೆ ಮತ್ತು ನಾನು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದನ್ನು ನಿಮಗೆ ನಾಳೆ ಗೊತ್ತಾಗಿದೆ. ಅದಕ್ಕೆ ಈ ಸಂಭ್ರಮದ ಶನಿವಾರಗಳು ಆಚರಿಸಬೇಕಾದ್ರೆ ನೀವು ಖಾಲಿಯಾಗಿ ಬರೋದಷ್ಟಲ್ಲ, ಆದ್ರೆ ನಿಮ್ಮ ಚಿಂತನೆ ಚಲೋ ಆಗ್ತದೆ. ನಗನಗ್ತಾ ಇರುವಂಥ ಚಿಂತನೆ, ವಿಚಾರ ಮಾಡುವಂಥ ಚಿಂತನೆ, ಅವಾಗ ಎಲ್ಲರಿಗೂ ಸಹಾಯ ಮಾಡುವಂಥ ಚಿಂತನೆ, ನೋಡಿದೆಲ್ಲ ವಸ್ತುಗಳಿಗೆ ನಾವು ಅದಕ್ಕೆ ಅದು ಯಾತಕ್ಕೆ ದೇವರು ಸೃಷ್ಟಿ ಮಾಡಿದ್ದಾರೆ ಆ ಆಲೋಚನೆ. ದೇವರೆಲ್ಲ ಸೃಷ್ಟಿಯಲ್ಲಿರ್ತಾರೆ. ನಾನು ಜೀವಿಸ್ತಾ ಇಲ್ಲ, ಅವರು ನನ್ನಲ್ಲಿ ಜೀವಿಸ್ತಾರೆ ಅನ್ನೋದು ನಮಗೆ. ಅವರು ನನ್ನಲ್ಲಿ ಜೀವಿಸ್ತಾರೆ, ನಾನು ಅವರನ್ನೆಲ್ಲ, ದೇವರು ನನ್ನಲ್ಲಿ ಜೀವಿಸ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರನ್ನು ನಾನು ಹಾರೈಸ್ತಾ ಇದ್ದೀನಿ, ದೇವರ ಕಡೆ ಪ್ರಾರ್ಥಿಸ್ತಾ ಇದ್ದೀನಿ. ಬಂದಂತಹ ಗುರುಗಳಿಗೆ ಮತ್ತು ನಿಮ್ಗೆಲ್ಲರಿಗೆ ದೇವರು ಒಳ್ಳೆಯ ಆರೋಗ್ಯ, ಮನಃಶಾಂತಿ, ನೆಮ್ಮದಿ ಕೊಡಲಿ. ಸದಾ ನಿಮ್ಮನ್ನು ನಗಿಸ್ತಾ ಇದ್ದೀನಿ. ನಗನಗ್ತಾ ಇರುವಂತಹ ಮಕ್ಕಳು ನೀವು ಆಗಬೇಕು. ನಾವೆಲ್ಲರೂ ನಿಮ್ಮ ಸೇವೆ ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ದೇವರು ಕಲಿಸಬೇಕಂತ ಹೇಳಿ